ಐತಿಹಾಸಿಕ ವೈಜ್ಞಾನಿಕ ಹಿನ್ನೆಲೆಯೂ ಕೂಡಿದೆ. ಇದರಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ವೈಜ್ಞಾನಿಕವಾಗಿಯೂ ಸಹಿತ ಹಿನ್ನೆಲೆ ಕೂಡಿದೆ. ಭಾರತದ ಪುರಾತನ ಆಚರಣೆಗಳು ಪ್ರಕೃತಿ ಜೊತೆಗೆ ತಳಕು ಹಾಕಿಕೊಂಡಿವೆ. ಭಾರತದ ಪುರಾತನ ಆಚರಣೆಗಳು ಪ್ರಕೃತಿಗೆ ಜೊತೆಗೆ ನಮಗೆ ತಳಕು ಹಾಕಿಕೊಂಡಿದೆ, ಜೊತೆಗೆ ಸೇರಿದೆ. ಹಿಂದೂ ಧರ್ಮ ಸಮಾಜದ ಜೊತೆಗೆ ಪ್ರಕೃತಿಯ ಜೊತೆಗೆ ಸಹಬಾಳ್ವೆ ಮಾಡುತ್ತಾ ಹಿಂದೂ ಧರ್ಮ ಸಮಾಜದ ಜೊತೆಗೂ ಮತ್ತು ಪ್ರಕೃತಿಯ ಜೊತೆಗೂ ಸಹಬಾಳ್ವೆ ಮಾಡುತ್ತಾ ಎಲ್ಲರನ್ನೂ ಪ್ರೀತಿಸುತ್ತಾ ಎಲ್ಲರೊಂದಿಗೂ ಒಳಗೊಳ್ಳುತ್ತಾ ಪ್ರತಿ ಕ್ಷಣವೂ ಹೊಸತನವನ್ನು ರೂಢಿಸುತ್ತೇವೆ. ಬದಲಾವಣೆ ಜಗದ ನಿಯಮ ಎಂದರ್ಥ ಮಾಡಿಕೊಳ್ಳೋಣ. ಒಳ್ಳೆತನವನ್ನು ಬಿಡದೆ ಕೆಟ್ಟತನವನ್ನು ಮಾಡದೆ ಸರ್ವ ವಿಶ್ವ ಸುಖನೋಭವಂತು ಎಂದು ಹೇಳುತ್ತಾ ಎಲ್ಲರೊಂದಿಗೂ ನಾವು ಬದುಕುತ್ತಾ ಪ್ರತಿಯೊಬ್ಬರೂ ಒಂದೇ ರೀತಿಯ ಬದುಕುವ ಹಾಗೆ ನೋಡಿಕೊಳ್ಳೋಣ. ವಿಜ್ಞಾನದ ಜೊತೆಗೆ ನಡೆದುಕೊಂಡು ಹೋಗುವುದಿದೆಯಲ್ಲ, ಅದೇ ಭಾರತೀಯ ಧರ್ಮ ಮತ್ತು ಹಿಂದೂ ಧರ್ಮ. ವಿಜ್ಞಾನದ ಜೊತೆಗೆ ನಡೆದುಕೊಂಡು ಹೋಗುವುದಿದೆಯಲ್ಲ, ಅದೇ ಭಾರತೀಯ ಧರ್ಮ ಮತ್ತು ಹಿಂದೂ ಧರ್ಮ. ಧರ್ಮ ಅನ್ನೋದು ಒಂದು ಜೀವನ ಪದ್ಧತಿ. ಜೊತೆಗೆ ಪ್ರಕೃತಿಯನ್ನು ನಾವು ಧರ್ಮದ ಜೊತೆಗೆ ಪ್ರಕೃತಿಯನ್ನು ಸಹ ಆರಾಧಿಸುತ್ತೇವೆ. ಅದರ ಪ್ರತಿ ಬದಲಾವಣೆಯನ್ನು ಬದುಕಿಗೆ ಅಳವಡಿಸಿಕೊಳ್ಳುತ್ತೇವೆ. ಕಾಲಕ್ಕೂ ಯಾವಾಗ ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಅಳವಡಿಸಿಕೊಳ್ಳುತ್ತೇವೆ. ವಸಂತ ಮಾಸದ ಹೊಸ ಚಿಗುರು, ಕೋಗಿಲೆಗಳ ಗಾನ ಇವೆಲ್ಲವೂ ನಮಗೆ ಹೊಸ ಬದುಕನ್ನು ನೀಡುತ್ತವೆ. ಎಂದ ಕಾರಣ ನಾವು ಅದನ್ನು ಹೊಸ ವರ್ಷದ ಆರಂಭ ಎಂದು ಕರೆಯುತ್ತಾ ಪ್ರಕೃತಿಗೆ ಕೃತಜ್ಞತೆ ಹೇಳುತ್ತಾ ಈ ಹಬ್ಬದ ದಿನವನ್ನು ಆಚರಿಸೋಣ. ಹಿಂದೆ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದು ಹೊತ್ತೈದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದಂತೆ. ವಿಷ್ಣು ಆ ರಾಕ್ಷಸನನ್ನು ಕೊಂದು ವೇದಗಳನ್ನು ಕಾಪಾಡಿ ತಂದು ಬ್ರಹ್ಮದೇವನಿಗೆ ಕೊಟ್ಟ. ಆ ದಿನವು ಚೈತ್ರ ಮಾಸ ಶುದ್ಧ ಪಾಡ್ಯಮಿಯೇ ದಿನ ಆಗಿತ್ತು. ಯುಗಾದಿ ಹಬ್ಬ ಆಚರಿಸುವಂಥ ದಿನವೇ ಆಗಿತ್ತು. ಬ್ರಹ್ಮದೇವ ಅಂದಿನಿಂದ ಸೃಷ್ಟಿಯನ್ನು ಆರಂಭಿಸಿದ ಆ ದಿನ ಯುಗಾದಿ, ಯುಗ ಆರಂಭದ ದಿನ ಎಂದು ಹೇಳುತ್ತಾರೆ. ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಸೂರ್ಯ ತನ್ನ ಮೊದಲ ಕಿರಣಗಳನ್ನು ಭೂಮಿಯ ಕಡೆಗೆ ಹರಿಸುತ್ತಾನೆ ಎಂದು ಹೇಳಲಾಗಿದೆ ಪುರಾಣದಲ್ಲಿ. ಈ ವೇದಗಳನ್ನು ಮತ್ಸ್ಯ ಅವತಾರ ವ್ಯಕ್ತಿ ಮಹಾವಿಷ್ಣುವು ಬ್ರಹ್ಮನಿಗೆ ಕೊಟ್ಟಂತಹ ಈ ವೇದಗಳನ್ನು ಸೃಷ್ಟಿಕರ್ತನನ್ನಾಗಿ ಬ್ರಹ್ಮನನ್ನು ಮಾಡಿ ಬ್ರಹ್ಮ ಅವಾಗಿಂದ ಸೃಷ್ಟಿಕರ್ತ ಶುರು ಮಾಡ್ತಾನೆ. ಇವಾಗ ವೇದಗಳನ್ನು ಮತ್ಸ್ಯ ಅವತಾರವನ್ನು ಎತ್ತಿದ ವಿಷ್ಣು ಬ್ರಹ್ಮನಿಗೆ ಕೊಟ್ಟಂತಹ ಈ ವೇದಗಳನ್ನು ಆಗ ಬ್ರಹ್ಮನು ಸೃಷ್ಟಿಕರ್ತನಾದ. ಇದು ಭೂಮಿಯ ಉಗಮ, ಜೀವರಾಶಿಗಳು ಸಹ ಹುಟ್ಟಿದವು ಎಂದು ತಿಳಿದುಕೊಳ್ಳಬೇಕು. ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಿ ತನ್ನ ಕೆಟ್ಟ ದಿನಗಳನ್ನು ಕಳೆದವೆಂದು ತನ್ನ ರಾಜ್ಯಕ್ಕೆ ಮರಳಿದ ದಿನ ಯುಗಾದಿಯಾಗಿದೆ. ಅದು ಅದೇ ದಿನ ಎಂದು ಹೇಳಬಹುದು.